ಓಂ ಶಾಂತಿ. ದಿನಾಂಕ 14/11/2024. ಪ್ರಾತಃ ಮುರಳಿ ಬಾಬ್ದಾದ ಮಧುಬನ. ಮಧುರ ಮಕ್ಕಳೇ, ಈ ಕಣ್ಣುಗಳಿಗೆ ಏನೆಲ್ಲ ಕಾಣಿಸುತ್ತದೆ ಇದನ್ನು ನೋಡುತ್ತಿದ್ದರೂ ನೋಡಬೇಡಿ. ಇದರಿಂದ ಮೋಹವನ್ನು ತೆಗೆದುಬಿಡಿ, ಏಕೆಂದರೆ ಇದಕ್ಕೆ ಬೆಂಕಿ ಬೀಳುವುದಿದೆ. ಪ್ರಶ್ನೆ: ಈಶ್ವರ್ಯ ಸರ್ಕಾರದ ಗುಪ್ತ ಕರ್ತವ್ಯ ಏನು? ಇದನ್ನು ಜಗತ್ತು ತಿಳಿದಿಲ್ಲ. ಉತ್ತರ: ಈಶ್ವರ್ಯ ಸರ್ಕಾರ ಆತ್ಮಗಳನ್ನು ಪಾವನ ಮಾಡಿ ದೇವತೆಯನ್ನಾಗಿ ಮಾಡುತ್ತದೆ. ಇದು ಬಹಳ ಗುಪ್ತ ಕರ್ತವ್ಯ ಆಗಿದೆ. ಇದನ್ನು ಮನುಷ್ಯ ತಿಳಿಯಲು ಸಾಧ್ಯವಿಲ್ಲ. ಯಾವಾಗ ಮನುಷ್ಯ ದೇವತೆ ಆಗುತ್ತಾನೆ, ಆಗ ತಾನೇ ನರಕವಾಸಿಯಿಂದ ಸ್ವರ್ಗವಾಸಿ ಆಗಲು ಸಾಧ್ಯ. ಮನುಷ್ಯನ ಎಲ್ಲ ನಡವಳಿಕೆ ವಿಕಾರಗಳಿಂದ ಹಾಳಾಗಿ ಹೋಗಿದೆ. ಈಗ ನೀವು ಎಲ್ಲರ ನಡವಳಿಕೆಯನ್ನು ಶ್ರೇಷ್ಠ ಮಾಡುವ ಸೇವೆ ಮಾಡುತ್ತೀರಿ. ಇದೇ ನಿಮ್ಮ ಮುಖ್ಯ ಕರ್ತವ್ಯ ಆಗಿದೆ. ಧಾರಣೆಗಾಗಿ ಮುಖ್ಯ ಸಾರ: ಮಾಯೆಯ ಮೋಸದಿಂದ ಸುರಕ್ಷಿತರಾಗಲು ಯಾವುದೇ ಪ್ರಕಾರದ ಇಚ್ಛೆಯನ್ನಿಟ್ಟುಕೊಳ್ಳಬಾರದು. ಇಚ್ಛಾ ಮಾತ್ರಂ ಅವಿದ್ಯೆ ಆಗಬೇಕು. 2. ವಿಶ್ವದ ಚಕ್ರಾಧಿಪತ್ಯದ ಪ್ರಶಸ್ತಿಯನ್ನು ತೆಗೆದುಕೊಳ್ಳಲು ಪವಿತ್ರತೆ ಮುಖ್ಯ ಆಗಿದೆ. ಆದ್ದರಿಂದ ಪವಿತ್ರರಾಗುವ ಧೈರ್ಯವನ್ನಿಟ್ಟುಕೊಳ್ಳಬೇಕು. ತನ್ನ ನಡವಳಿಕೆಯನ್ನು ಸುಧಾರಣೆ ಮಾಡಿಕೊಳ್ಳಬೇಕು. ವರದಾನ: ಸದಾ ನೆನಪಿನ ಛತ್ರಛಾಯೆಯ ಕೆಳಗೆ, ಮರ್ಯಾದೆಯ ಗೆರೆಯ ಒಳಗೆ ಇರುವಂತಹ ಮಾಯಾಜೀತ್ ವಿಜಯಿಯಾಗಿರಿ. ತಂದೆಯ ನೆನಪೇ ಛತ್ರಛಾಯೆಯಾಗಿದೆ. ಛತ್ರಛಾಯೆಯಲ್ಲಿರುವವರು ಅಂದರೆ ಮಾಯಾಜೀತ್ ವಿಜಯಿ ಆಗುವುದಾಗಿದೆ. ಸದಾ ನೆನಪಿನ ಛತ್ರಛಾಯೆಯ ಕೆಳಗೆ ಹಾಗೂ ಮರ್ಯಾದೆಯ ಗೆರೆಯ ಒಳಗೆ ಇದ್ದಾಗ ಯಾರಿಗೂ ಒಳಗೆ ಬರಲು ಧೈರ್ಯ ಇರುವುದಿಲ್ಲ. ಮರ್ಯಾದೆಯ ಗೆರೆಯಿಂದ ಹೊರಗೆ ಹೋಗುತ್ತೀರೆಂದರೆ ಮಾಯೆ ತನ್ನವರನ್ನಾಗಿ ಮಾಡಿಕೊಳ್ಳುವುದರಲ್ಲಿ ಬುದ್ಧಿಶಾಲಿ ಆಗಿದೆ. ಆದರೆ ನಾವು ಅನೇಕ ಬಾರಿ ವಿಜಯಿ ಆಗಿದ್ದೇವೆ. ವಿಜಯ ಮಾಲೆ ನಮ್ಮದೇ ನೆನಪಾರ್ಥ ಆಗಿದೆ ಎಂಬ ಈ ಸ್ಮೃತಿಯಿಂದ ಸದಾ ಸಮರ್ಥವಾಗಿರಿ. ಆಗ ಮಾಯೆಯಿಂದ ಸೋಲು ಇರುವುದಕ್ಕೆ ಸಾಧ್ಯವಿಲ್ಲ. ಸ್ಲೋಗನ್: ಸರ್ವ ಖಜಾನೆಗಳನ್ನು ಸ್ವಯಂನಲ್ಲಿ ಸಮಾವೇಶ ಮಾಡಿಕೊಳ್ಳಿ, ಆಗ ಸಂಪನ್ನತೆಯ ಅನುಭವವಾಗುತ್ತಿರುತ್ತದೆ. ಓಂ ಶಾಂತಿ.